ಅದೆಲ್ಲವೂ ಕೂಡ ಆ ಕಡೆಯಿಂದ ಭಾರತೀಯ ಜನತಾ ಪಕ್ಷವರು ರೈಸ್ ಮಾಡಿದ್ದಾರೆ, ಈ ಕಡೆಯಿಂದ ರಾಜಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ, ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಉನ್ನತ ಮಟ್ಟ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ವರದಿ ಬಂದ ಮೇಲೆ ಏನ್ ತೀರ್ಮಾನ ಅಂತ ಹೇಳ್ಬೇಕಾಯ್ತು. ಸರ್ಕಾರನೇ ಅವ್ರದೇ ಪಕ್ಷದವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾವಲ್ಲ, ಏನ್ ನಡೀತಾ ಇದೆ ಹಂಗಾರೆ ಗೌರ್ಮೆಂಟ್ ಅಲ್ಲಿ ಅಂತ? ಗೌರ್ಮೆಂಟ್ಗೂ ಇದಕ್ಕೂ ಏನ್ ಸಂಬಂಧ? ಈಗ ರಾಜಣ್ಣ ಅವರು ಅದೇ ಈ ತರದ ಈ ಮಟ್ಟಿಗೆ ಹಿಡಿಯುವಂತದ್ದು ಅದೆಲ್ಲ ತನಿಖೆ ವರದಿ ಬಂದ ಮೇಲೆನೆ ಮಾತಾಡ್ಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಸಾಕಷ್ಟು ಅಗ್ರೆಸಿವ್ ಆಗಿದೆ ಗೌಡ್ರೆ. ಇವರು ರಾಜಣ್ಣ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಂತವ್ರು, ಅವ್ರಿಗೆ ಹನಿ ಟ್ರಾಪ್ ಆಗಿರೋಂಥದ್ದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಪರವಾಗಿ ಮಾತಾಡಿದವ್ರಿಗೆ ಈ ರೀತಿ ಆಗ್ತಾ ಇದೆ ಅಂತ. ಅದೆಲ್ಲವೂ ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರವ್ರ ನಾಯಕರು ಅವ್ರು ಫಾಲೋಯಿಸು ಅಂತಕ್ಕಂಥ ಸುದ್ದಿಗಳು ಹರಡ್ಬೋದು. ಬಟ್ ಅವರು ತನಿಖೆಗೆ ಆದೇಶ ಮಾಡೋದ್ರಿಂದ ತನಿಖೆ ವರದಿ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಅಲ್ಲ ಗೌಡ್ರೆ, ನೀವು ಹಿರಿಯ ರಾಜಕಾರಣಿಗಳು ವರ್ಷಗಳಿದ್ರಿ, ಈಗ 48-50 ಜನಗಳ ಸಿಡಿಗಳಿದೆ ಅಂತ ಹೇಳ್ತಾರೆ. ರಾಜಕಾರಣ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಹಿಡಿದಿತ್ತ ಯಾವತ್ತಾದ್ರು ಅಂತ? ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ವೇಗವಾಗಿ ಬೆಳೀತಾ ಇದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಬಹಳ ಸ್ಪೀಡ್ ಆಗಿ ಬೆಳೀತಾ ಇದೆ ಅಂತ. ಅಲ್ಲ, ವ್ಯಂಗ್ಯ ಅಂತಂದ್ರೆ ಈಗ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರ ಏನೇನಾಗಿದೆ ಅಂತೇಳಿ. ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ, ಅವರು 18 ಜನರನ್ನು ಏನೋ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ, ಇವೆಲ್ಲವೂ ಕೂಡ ಹನಿ ಟ್ರ್ಯಾಪು ಆಗಿದೆ ಅಂತೇಳಿ ಇದೇ ಯತ್ನಾಳ್ ಅವರು ರೈಸ್ ಮಾಡ್ತಾರೆ, ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ. ಈ ಕಡೆಯಿಂದ ರಾಜಣ್ಣ ಅವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದಕ್ಕೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಆ ಚರ್ಚೆಗೆ ಅವಕಾಶ ಇಲ್ಲದೇನೆ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ, ಈ ಬಾರಿ ಬಡ್ಜೆಟ್ ಏನು ಹೇಳಿದ್ರು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಲೇ ಇಲ್ಲ. ಬರೀ ಕೂಗಾಟ ಆ ಗದ್ದಲದಿಂದನೇ ವಿಧಾನಸಭೆ ಮುಗೀತು. ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರು. ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ ಭಾರತ ದೇಶದ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು. ಇಲ್ಲಿಂದನೇ ಆದರ್ಶ ರಾಜಕಾರಣಗಳು ಇದ್ದದ್ದು ಕರ್ನಾಟಕ ರಾಜ್ಯದಲ್ಲೇ. ಆದರೆ ಈ ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ.